ತಾರ್ ತೊಗೊಳಂತ ಪ್ಲ್ಯಾನ್ ಮಾಡ್ತಾ ಇದೀವಿ, ಇಲ್ಲ ತಾರ್ ರಾಕ್ಸ್ ಹೇಳೋದು ಒಂದು ಕನ್ಫ್ಯೂಷನ್ ಇದೆ. ಸೊ ತಾರ್ ರಾಕ್ಸ್ ಬಂದಿದೆ ನೋಡಿ ಗಾಯ್ಸ್, ತಾರ್ ರಾಕ್ಸ್ ಬಂದಿದೆ ಮನೆ ಹತ್ರ. ಮನೆ ಟೆಸ್ಟ್ ಮಾಡೋಣ ಬನ್ನಿ. ಏನು ಫೀಲ್ ಐತೆ ಗೊತ್ತಾ ಇದು ಅದಕ್ಕೆ. ನೋಡಿ ಗಾಯ್ಸ್ ಹೆಂಗೈತೆ ಗಾಡಿ, ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿ ಎಷ್ಟು ಬಲ್ಕಾಗಿ ಏನು ಸಗದಾಗೈತೆ ನೋಡಿ. ಮೇಲೆ ಹೆಂಗೆ ಕಾಣಿಸಿದೆ ಕಾರ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ಬ್ಲಾಗ್ಸ್ಗೆ. ಗಾಯ್ಸ್ ಒಂದು ಗಾಡಿ ತಾರ್ ರಾಕ್ಸ್ನ ಟೆಸ್ಟ್ ಡ್ರೈವ್ಗೆ ಹೇಳಿದ್ದೆ, ಗಾಡಿ ಬಂದಿದೆ ಮನೆ ಹತ್ರ. ಹೋಗಿ ನೋಡೋಣ, ಟೆಸ್ಟ್ ಡ್ರೈವ್ ಮಾಡೋಣ, ಹೆಂಗೆ ಫೀಲ್ ಆಗುತ್ತೆ ನೋಡೋಣ. ತಾರ್ ತೊಗೊಳಂತ ಪ್ಲ್ಯಾನ್ ಮಾಡ್ತಾ ಇದೀವಿ, ಇಲ್ಲ ತಾರ್ ರಾಕ್ಸ್ ಹೇಳೋದು ಒಂದು ಕನ್ಫ್ಯೂಷನ್ ಇದೆ. ಸೊ ತಾರ್ ರಾಕ್ಸ್ ಬಂದಿದೆ, ಬನ್ನಿ ಒಂದು ಟೆಸ್ಟ್ ಡ್ರೈವ್ ಹೋಗೋಣ, ಹೆಂಗಿದೆ ಏನಿದೆ ಅಂತ ಹೇಳ್ತೀನಿ. ಅವ್ರು ಬ್ರೋ ಫೋನ್ ಮಾಡ್ತಿದ್ದಾರೆ, ನಿಮಗೆ ಬಂದಿರ್ಬೇಕು ಅನ್ಕೊಂತೀನಿ ಕಡೆ. ಬನ್ನಿ ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಬೋಣ ಬನ್ನಿ ಗಾಯ್ಸ್. ಏನಂತೀಯ ಪಜೆ? ತಾರ ರಾಕ್ಸಾ? ಆಲ್ ದಿ ಬೆಸ್ಟ್. ತಾರ ರಾಕ್ಸಾ? ರಾಕ್ಸ್. ಬನ್ನಿ ಗಾಯ್ಸ್ ಆಯ್ತು ಹೋಗೋಣ, ಗಾಡಿ ಬಂದಿದೆ ಮನೆ ಹತ್ರ, ಬನ್ನಿ ಟೆಸ್ಟ್ ಡ್ರೈವ್ ಹೋಗೋಣ. ನೋಡಿ ಗಾಯ್ಸ್ ತಾರ್ ರಾಕ್ಸ್ ಬಂದಿದೆ ಮನೆ ಹತ್ರ, ಬನ್ನಿ ಟೆಸ್ಟ್ ಡ್ರೈವ್ ಮಾಡಕ್ಕೆ ಹೋಗೋಣ. ಹಾಯ್ ಬ್ರೋ. ಸಂಜು ಬ್ರೋ ಅಂತ. ಓ ಫೈನ್ ಬ್ರೋ, ನೀವು ಹೆಂಗಿದ್ದೀರಾ ಬ್ರೋ? ಸೂಪರ್ ಬ್ರೋ. ಆಯ್ತು ಬ್ರೋ, ನಿಮ್ದು ಆಯ್ತು ಬ್ರೋ. ಮನೆ ಗಾಯ್ಸ್ ತಾರ್ ರಾಕ್ಸ್ ಹೇಳಿದ್ವಿ, ಟೆಸ್ಟ್ ಡ್ರೈವ್ ಹೋಗೋಣ. ನೆಕ್ಸ್ಟ್ ತಾರು ಹೋಗೋಣ, ತಾರ್ ರಾಕ್ಸ್ ಟೆಸ್ಟ್ ಡ್ರೈವ್ ಮಾಡೋಣ ಬನ್ನಿ. ಏನು ಫೀಲ್ ಐತೆ ಗೊತ್ತಾ ಇದು ಅದಕ್ಕೆ. ಅಡ್ಜಸ್ಟ್ಮೆಂಟ್ ಸೀಟು ಗಾಯ್ಸ್, ಅಡ್ಜಸ್ಟ್ಮೆಂಟು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಆದರೂ ಒಳ್ಳೆ ಫೀಲ್ ಇದೆ ಅಲ್ಲ ಬ್ರೋ. ಗಾಯ್ಸ್ ಬನ್ನಿ ಅಮರ್ ಮನೆ ತೊಗೊಂಡು, ಅಮರು ಕಾಯ್ತಿದ್ದಾನೆ. ಅವ್ರ ಮನೆ ತೊಗೊಂಡು ಮೀನ್ಸ್ ಸ್ವಲ್ಪ ದೂರ ಹೋಗಿ ಟ್ರೈ ಮಾಡಿ ಟೆಸ್ಟ್ ಮಾಡೋಣ, ಏನಂತೀರಾ? ಬನ್ನಿ ಲೆಟ್ಸ್ ಗೋ. ಗೈಸ್ ತಾರ್ ರಾಕ್ಸ್ ತೊಗೊಂಡು ಪರ್ಫೆಕ್ಟ್ ಆಫ್ ರೋಡಿಂಗು. ಇದು ನಮ್ಮ ಲಕ್ಷ್ಮೀಪುರ ಕ್ರಾಸಲ್ಲಿ ಆಗಿರೋ ರೋಡು ಎಲ್ಲ ಅಗ್ದಿ ಬಿಸಾಕ್ಬಿಟ್ಟವ್ರು ಗೈಸ್. ಅದಕ್ಕೆ ಇಲ್ಲೇ ಹೋಗೋಣ, ಇಲ್ಲೇ ಅಮರ್ ಮನೆ ಇರೋದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಹೆಂಗೆ ಫೀಲ್ ಆಗುತ್ತೆ. ಆದರೂ ಗೈಸ್ ಏನು ಹೇಳಿ ಬೇರೆ ಇನ್ನು ಅಮರ್ ಮನೆ ಹತ್ರ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಅಮರ್ಗೂ ತೋರ್ಸೋಣ ಅಂತ. ಹಾಯ್ ಅಮರ್ ರೆಡ್ಡಿ. ಬರಮ್ಮ ನೋಡ್ದೆ ಹೆಂಗಿದೆ? ಯಾವ್ದು ಬೇಕು ಅದ ಇದಾ? ಅದ ಹತ್ತು ಒಂದು ರೋಡೋಗಿ ಬರೋಣ. ಹೊರಗಡೆ ಹಿಂಗ್ ದೊಡ್ಡದಾಗಿ ಕಾಣಿಸಲ್ಲ ಚಿನ್ನ ಗಾಡಿ ಇದು. ತಾರ್ಗೆ ಕಂಫರ್ಟಬಲ್ ಆಗಿದ್ಯಾ? ಅದೇ ಬ್ರೋನು ಅದೇ ಹೇಳ್ತಿರೋದು, ಕಂಫರ್ಟಬಲ್ ಆಗಿದೆ ಅಂತ. ಚಿನ್ನ ವೆಂಟಿಲೇಟರ್ ಸೀಟ ಫುಲ್ಲು. ಗೈಸ್ ಭಾಳ ಚೆನ್ನಾಗಿದೆ ಗೈಸ್, ಭಾಳ ಇಷ್ಟ ಆಯ್ತು. ನೋಡೋಣ ಏನಾಗುತ್ತೆ, ಅನ್ಕೊಂಡ ತಕ್ಷಣ ಆಗುತ್ತಾ. ಚೆಕ್ಔಟ್ ತಾರು ಟ್ರೈ ಮಾಡೋಣ, ತಾರ್ ರಾಕ್ಸ್ ಟ್ರೈ ಮಾಡೋಣ. ಏನಾದ್ರು ಚಿನ್ನ ಸನ್ರೂಫ್ ಮೂನ್ ರೂಫ್ ಇದು ನಾಳಿಕೆ ಡೆಲಿವರಿ ಇರೋದು, ಇವತ್ತು ನೈಟ್ ಆಕ್ಚುಲಿ ಇರೋದು, ನಾಳಿಕೆ ಅಂತ ಹೇಳಿದ್ನಿ. ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿ ಹೋಗುತ್ತೆ ನೋಡಿ ಗಾಯ್ಸ್. ಅದು ಫೋಟೋ ಐತೆ ಕಳಿಸ್ಲಾ? ಲೀಜ್ ಆಗಿ ಹೋಗ್ಬಿಡುತ್ತೆ, ಬಟ್ ಇವಾಗ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಅದೇ ಗಾಯ್ಸ್ ವೈಟ್ ಸೀಟ್ ಇದೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಈ ಇದ್ರಲ್ಲಿ ಬಂದ್ಬಿಟ್ಟು ಮೋಕ ಇಂಟೀರಿಯರ್ ಅಂತ 25 ಮಾಡಲ್ಸ್ ಅಲ್ಲಿ. ಈ 25 ಇಂದ ಸ್ಟಾರ್ಟಿಂಗ್ ಇಂದ ಇದಾಯ್ತು. 4 ವೀಲ್ ಡ್ರೈವ್ ಇದೆ, ಮೋಕ ಅಂತ ಇಂಟೀರಿಯರ್ಸ್ ಬರ್ತದೆ. ಅದು 4 ವೀಲ್ ಡ್ರೈವಿಂಗ್ ಮಾತ್ರ ಬರೋದು. 2 ವೀಲ್ ಡ್ರೈವಿಂಗ್ ಏನು ವೈಟ್ ಐತೆ ಇದೇ ಬರೋದು. 4 ವೀಲ್ ಡ್ರೈವಿಂಗ್ ಮಾತ್ರ ಮೋಕ ಇಂಟೀರಿಯರ್ ಅಂತ ಬರೋದು. ಅದಕ್ಕೆ ಬೇರೆ ಇದೆ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಇದೆ. ಅದು 4 ವೀಲ್ ಡ್ರೈವ್ ಅಲ್ಲಿ ಮೋಕ ಅಂತ ಬರುತ್ತೆ ಅಷ್ಟೇ. 2 ವೀಲ್ ಡ್ರೈವಿಂಗ್ ಮಾತ್ರ ಇದೇನು ವೈಟ್ ಐತೆ, ವೈಟ್ ಇಂಟೀರಿಯರ್ ಮಾತ್ರ ಬರೋದು. 4 ವೀಲ್ ಡ್ರೈವಿಗೆ ಏನು ವೈಟ್ ಪ್ಲಸ್ ಅದು ಏನು ಅಮೌಂಟ್ ಐತೆ ಅದು ಎಕ್ಸ್ಟ್ರಾ ಐತೆ ಅದು ಮೋಕಕ್ಕೆ. ನನ್ನ ಗಾಯ್ಸ್ ಅಮ್ಮ ನೋಡ್ತಿದ್ರು, ಅದಕ್ಕೆ ಆಂಟಿನ ಕರೆದಿದ್ದೀವಿ ಬನ್ನಿ ಅಂತ. ಬನ್ನಿ ಆಂಟಿನ ಒಂದು ಜಾಸ್ತಿ ಬರ್ತಾ ಇಲ್ವಾ ಆಂಟಿ? ಆಂಟಿ ಬರ್ತಿದ್ದಾರೆ, ಬನ್ನಿ ಅಮ್ಮ ಓಡಿಸ್ಲಿ ಗಾಡಿನ. ಅವ್ರ ಅಮ್ಮ ಪ್ರೌಡ್ ಫೀಲ್ ಮಾಡಲಿ, ಟೆಸ್ಟ್ ಡ್ರೈವ್ ಗಾಡಿ ಓಡಿಸ್ತಾವ ನಮ್ಮ ಮಗ ಅಂತ. ಅವ್ರ ಡ್ರೀಮ್ ಕಾರ್ ಅಪ್ಪ ಇದು. ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ಡ್ರೀಮ್ ಕಾರ್ ಇದು. ಹೌದಾ? ಬನ್ನಿ. ತಂಗಿಲ್ಲ ಮನೇಲಿ? ಇಲ್ಲ, ಅವಳು ಆಫೀಸ್ಗೆ ಹೋಗಿದ್ದಾಳೆ. ಶೆಟ್ ಆಯ್ತು. ಬನ್ನಿ ಗೈಸ್ ಅಮ್ಮವ್ರ ಮಮ್ಮಿನ ಡ್ರೀಮ್ನ ಫೀಲ್ ಮಾಡೋಣ. ಮಚ್ಚಿನ ಮೇಲೆ ತಂಗಾಗಿತ್ತು. ನೋಡಿ ಗಾಯ್ಸ್ ಹೆಂಗೈದು ಗಾಡಿ, ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿ ಎಷ್ಟು ಬಲ್ಕಾಗಿ ಏನು ಸಗದಾಗೈತೆ ನೋಡಿ. ಕ್ಯಾಮ್ರಾ ಕವರೇ ಆಗ್ತಾ ಇಲ್ಲ. ಈ ದಿವಸ ಫೋಟೋದಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಅನ್ಸೋದು ಅದೇನಿಲ್ಲ ಅಷ್ಟೇ ಚಿಕ್ಕದು ಪಕ್ಕದು ಅಂತ. ಬ್ರೋ ನಿಜವಾಗ್ ರಿಯಲ್ ಆಗಿ ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಆಗೋದು ಸೀರಿಯಸ್ ಸಗದಾಗೈತೆ. ಬಟ್ ಇನ್ನೂ ಒಂದು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಅಷ್ಟು ಹಾರ್ಡ್ ಅಂತ ಫೀಲ್ ಆಗಲ್ಲ. ಹೌದು ನಿಜ. ಅಂದ್ರೆ ಎಷ್ಟು ದೊಡ್ಡ ಗಾಡಿ ಓಡಿಸ್ತಾ ಇದೀವಿ ಅಂತ ಫೀಲ್ ಆಗಲ್ಲ. ಆಮೇಲೆ ಕೂತಾಗ್ಲೇ ಯಾಕೆ ಆರಾಮಾಗಿ ಓಡಿಸ್ಬೋದು ನಾವು. 100% ಬ್ರೋ ನಿಜ ಹೇಳ್ತಿರೋದವ್ರು. ಯಾಕೋ ನಾವು ರೋಡಲ್ಲಿ ನೋಡ್ಬೇಕಾರೆ ಹಂಗೆ ದೊಡ್ಡದು ಹಿಂಗೆ ದೊಡ್ಡದು, ಬಟ್ ಗಾಡಿ ಓಡಿಸ್ತಲ್ಲ ಗೈಸ್ ಏನು ಫೀಲ್ ಆಗಲ್ಲ. ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ನನಗಂತೂ ಭಾಳ ಇಷ್ಟ ಆಯ್ತು ಗೈಸ್. ನೆಕ್ಸ್ಟು ತಾರು ಹೇಳಿದ್ದೀನಿ, ತಾರು ತೊಗೊಂಬರೋಕ್ಕೆ ನೋಡೋಣ. ತಾರು ಟ್ರೈ ಮಾಡೋಣ, ತಾರು ರಾಕ್ಸು ಟ್ರೈ ಮಾಡೋಣ, ಯಾವ್ದು ಬೆಸ್ಟು ಅಂತ ನಿಮ್ಗೆ ಹೇಳ್ತೀನಿ. ಈಗ ಅಮರ್ ಮನೆ ಹತ್ರ ಬಂದಿದ್ದೀವಿ, ಆಂಟಿ ಬರ್ತಿದ್ದಾರೆ. ಬನ್ನಿ ಹೋಗೋಣ. ಆ್ಯಂಡ್ ಅಮರ್ ಚೆಕ್ ಮಾಡ್ತಾನೆ, ನೋಡ್ತಾವನೆ.
ಆದರೂ ಸಕಲಾಗಿದೆ ಗಾಡಿ. ಐ ಲವ್ ಇಟ್. ವೈಟ್ ಸಕಲಾಗೈತಲ್ಲ, ನೋಡ್ಬೇಕು ಏನೋ ಅನ್ಸುತ್ತೆ. ವೈಟ್ ಕಲರ್ ಸಕಲಾಗೈತೆ. ಬ್ರೋ ಈ ಗ್ರಿಲ್ ಆಫ್ಟರ್ ಮಾರ್ಕೆಟ್ ಎಲ್ಲ ಇದು ಬಂದಿರೋದ ಸ್ಟಾಕ್? ಫ್ರಂಟ್ ಕ್ಯಾಮ್ ಇದೆಯಾ? 360 ಕ್ಯಾಮ್ರಾ ಬರುತ್ತೆ. ಅಂಡ್ ಇದಕ್ಕೆಲ್ಲ ಮಾಡಿಫಿಕೇಶನ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಗಾಡಿ. ಅಲ್ಲ ಇವಾಗ ನೋಡ್ಬ್ರಿ ಸಕ ಬಲ್ಕಾಗಿ ಸೂಪರಾಗಿ ಕಾಣಿಸ್ತು ಗಾಡಿ ಎಲ್ಲ. ನಂಗೆ ಭಾಳ ಇಷ್ಟ ಆಯ್ತು ಗಾಯ್ಸ್. ನೋಡೋಣ, ಲೆಟ್ಸ್ ಪ್ಲ್ಯಾನ್. ಏನು ಹೇಳೋಕ್ಕಾಗಲ್ಲ, ಏನು ಹೇಳೋದು ಇಲ್ಲ. ನಾನು ಟ್ರೈ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ನೋಡೋಣ ಬ್ರೋ, ಸಂಜು ಬ್ರೋ ದೈದಿನ ಏನೋ ಆಗೋ ಥರ ಇದ್ದರೆ 100%. ಸಂಜು ಬ್ರೋ ಕಡೆಯಿಂದ ಆಗೋಗುತ್ತೆ. ನೋಡೋಣ, ವಿಲ್ ಪ್ಲ್ಯಾನ್ ಇಟ್. ಆ್ಯಂಡ್ ಗಾಯ್ಸ್, ಸಂಜು ಬ್ರೋ ನನಗೆ ಭಾಳ ದಿವಸ ಗೊತ್ತಿರೋರು, ತುಂಬ ದಿವಸದಿಂದ. ಇವಾಗ ಏನು ಮಹೇಂದ್ರ ಶೋರೂಮ್ ಹೋಗಿಲ್ಲ, ನಾವು ಚೆನ್ನಾಗಿ ಪರಿಚಯ ನಾವು ಅವರು. ಹಂಗಾಗಿ ನಾವು ಅವ್ರನ್ನೇ ಫೋನ್ ಮಾಡಿ ಡೈರೆಕ್ಟಾಗಿ ಕರೆಸಿ ಟ್ರಾಯಿಂಗ್ ಬನ್ನಿ ಟ್ರೈ ನೋಡೋಣ. ಬನ್ನಿ ಗಾಯ್ಸ್, ನಂಗೆ ಭಾಳ ಇಷ್ಟ ಆಗಿದೆ. ನೋಡೋಣ, ತಾರು ಟ್ರೈ ಮಾಡೋಣ ಸರ್. ಎರಡು ನೋಡ್ಬಿಟ್ಟು ಆದ್ಮೇಲೆ ಫೈನಲೈಸ್ ಒಂದು ಜಡ್ಜ್ಮೆಂಟಿಗೆ ಬರೋದು. ಬಂದ್ರೆ ಆಂಟಿ ಇಲ್ಲೇ ಗಾಡಿ ಬಂದ್ಬಿಟ್ಟು ನೋಡಿ ಗಾಯ್ಸ್. ಈ ಗಾಡಿ ನಿಲ್ಸಿದ್ರೆ ಮುಗೀತು, ರೋಡೇ ಬ್ಲಾಕು. ಹ್ಯಾಂಡ್ ಬ್ರೇಕ್ ಇಲ್ಸಿಲ್ಲ ಕಣ. ಅಲ್ಲೊಂದು ಬಟನ್ ಹ್ಯಾಂಡ್ ಬ್ರೇಕ್, ಅಲ್ಲೆಲ್ಲ ಹ್ಯಾಂಡ್ ಬ್ರೇಕ್ ಒಂದು ಬಟನ್. ಇದಕ್ಕಿದಿಲ್ವಾ? ಹ್ಯಾಂಡ್ ಬ್ರೇಕ್ ಇಲ್ಲ ಕಣ, ಬಟನ್ ಚಿನ. ಅವು ಗೊತ್ತಾಗಲ್ಲ ಗೈಸ್. ದೊಡ್ಡ ಗಾಡಿ ಓಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. I20 ಓಡಿಸೋರು ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ತಾರಾಕ್ಸ್ ಬಗ್ಗೆ. ನನಗೂ ಗೊತ್ತಿರಲಿಲ್ಲ ಗೈಸ್. ಪಾಪ ಸಂಜು ಬ್ರೋ ಹೇಳಿದ್ರು. ಬನ್ನಿ ನೋಡೋಣ. ಗೋ. ಆಂಟಿ ಬಂದಿದ್ದಾರೆ ಗೈಸ್. ಆಂಟಿ ಹೆಂಗಿದೆ ಕಾರು? ನಿಮ್ಗೆ ಇಷ್ಟ ಅಂತ ಹೇಳೋದತ್ತ ಅಮರ್, ಅದಕ್ಕೋಸ್ಕರ ನಿಮ್ಮ ಮನೆ ಹತ್ರ ತರಿಸಿದೆ ನೋಡಿ. ಹಾಂ, ಅಯ್ಯೋ ಅದು ಬೆಲೆ ಬಿಡಿ ಆಂಟಿ, ನಿಮ್ಮ ಮಗನಕ್ಕಿಂತಾನ ಹತ್ತೆ ಆಂಟಿ ಕಾರ್ಗೆ. ನೋಡಿ ಆಂಟಿ ಖುಷಿ ಪಟ್ಟರೆ ಸಾಕು ಗೈಸ್. ಇನ್ನೇನು ಮದರ್ಕ್ಕಿಂತ ಇನ್ನೇನು ಬೇಕು. ಆಂಟಿ ಬನ್ನಿ, ಆಂಟಿ ಕೂಡ ಆಂಟಿನೇ ಓಡಿಸ್ತಾರೆ. ಹೋಗಿ ಆಂಟಿ, ಟೆಸ್ಟ್ ಡ್ರೈವ್ ಗಾಡಿ ಹೋಗಿ ಆಂಟಿ, ತಲೆಗೆಡ್ಸ್ಕೊಬೇಡಿ. ಬನ್ನಿ ಗೈಸ್, ಆಂಟಿ ಕೂತ್ಕೊಂತಿದ್ದಾರೆ. ನೋಡೋಣ, ಕೂತಿದ್ದಾರೆ. ನಾವು ಹೋಗೋಣ, ಕೂತ್ಕೊಳ್ಳೋಣ. ಹ್ಯಾಂಡಲ್ ಇಲ್ಲಿ ಹೆಂಗಿದೆ ಆಂಟಿ? ಕಂಫರ್ಟಬಲ್ ಚೆನ್ನಾಗಿದೆಯಾ? ಮುಂದೆ ಮಾಡ್ಕೊಳ್ಳೋದು ಹಿಂಗೆ ಅಲ್ಲಿ ವೆಂಟಿಲ್ಲ ಅದೆಲ್ಲ ಏನು ಹೆಂಗಿದೆ ಆಂಟಿ? ಚೆನ್ನಾಗಿದೆಯಾ? ನೋಡಿ ಆಂಟಿ, ಮನ್ಸ್ಬಿಡಿ, ನಮ್ಮಿಬ್ರಿಗೂ ಒಂದೊಂದು ಗಾಡಿ ಕೊಡಿಸ್ಬಿಡಿ. ಡ್ರೀಮ್ ಕಾರ್ ಅಪ್ಪ ಇವರು, ಅವ್ರಿಗಿಬ್ರಿಗೂ, ನಮ್ಮ ತಂಗಿಗೂ ನಮ್ಮ ಅಮ್ಮಗೂ. ಆಂಟಿ ದೀಪಾವಳಿಗೆಲ್ಲ ಮೈಸೂರು ಪಾಕು ಸ್ವೀಟ್ ಕೊಟ್ರಿ, ನಂಗೊಂದು ತಾರ ಹಾಕ್ಸೋರು, ತಾರ ಹಾಕ್ಸ್ಕೊಟ್ಬಿಡಿ ಪಕ್ಕನ ಆಂಟಿ. ಬಾಯರ್ಕೇದು ಆಗ್ಬಿಟ್ಟ ಸಾಕಂಟಿ. ಹಂಗಾರೆ I20 ನಮ್ಮ ಮನೆ ಹತ್ರ ಹಾಕೊಂಬಿಡ್ಲಾ? ಅದೇ ಇರಲ್ಲ ಆಂಟಿ. ಸಿಟಿಯಲ್ಲಿ ಓಡಾಡಕ್ಕೆ ಚೆನ್ನಾಗಿರುತ್ತೆ. ಆಟೋಮೆಟಿಕ್ ಮ್ಯಾನ್ಯುವಲ್ ಬ್ರೋ ಅದು? ಅದು ಮ್ಯಾನ್ಯುವಲ್ ಬ್ರೋ. ಬ್ರೋ ಸಕ್ಕತ್ ಮೈಲೇಜ್ ಕೊಡುತ್ತೆ ಬ್ರೋ ಅದು. ಅದು ಲಾಸ್ಟ್ ವೇರಿಯಂಟ್, ಅದು ಡೀಸೆಲ್ ವೇರಿಯಂಟ್. ಹೌದು, ಅದರಲ್ಲಿ ಏನಿಲ್ಲ ಇದರಲ್ಲಿ. ಹೌದು ಬ್ರೋ, ಲೆವೆಲ್ 2 ಕಂಫರ್ಟ್ ಇಂಜನ್ ಸಕ್ಕತ್ತಾಗಿದೆ ಬ್ರೋ. ಕಂಫರ್ಟ್ 3 ಸಲ ಕಂಫರ್ಟಬಲ್ ಆಗಿದ್ದೀರಾ? ನಾನು ನಾವಿಬ್ಬರೇ ದಪ್ಪ ಇರಲ್ಲ, ಆರಾಮಾಗಿ ಕೂತಿದ್ದೀವಿ ಹಿಂದೆ. ಆಂಟಿ ನೋಡಿ, ಆಂಟಿ ಖುಷಿ ಪಟ್ಟಿದ್ದಾರೆ. ನಿಮ್ಗೇನು ಬೇಕು ಹೇಳಿ. ಏನಂತೀರ ಬ್ರೋ? ಮದರ್ಸ್ ಇಷ್ಟಪಟ್ರೆ ಯಾರು ಬೇಡ, ನಮ್ ತಾಯಿದಿರು ಇಷ್ಟಪಟ್ಬಿಟ್ರೆ ಅವ್ರ ಮನೆಯಲ್ಲಿ ಅವ್ರ ತಂಗಿಗೆ ತಾರ ಅಂದ್ರೆ ಇಷ್ಟ. ಹೌದು, ಹೇಳಿದ್ರು. ಹೌದು, ನಿಮಗೆ ತಾರ ಸರಿ ಆಯ್ತು ನೋಡಿ. ಆಂಟಿ ಬಾಯಿಂದ ಬಂದ ಮೇಲೆ ತಗೊಂಡಿದ್ರೆ 100% ತಗೊಂಡ್ಬೇಕು. 100% ಹೇಗ್ ಗೊತ್ತಾ, ತಗೊಳೋದೇನಲ್ಲ, ಅದು ಸ್ವಲ್ಪ ಇರ್ತಾವಲ್ಲ, ಗೊತ್ತಲ್ಲ, ಅದಕ್ಕೋಸ್ಕರ ವರ್ಡ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ತಗೊಳೋಣ. ಹೇಳಲ್ಲ ಜನಕ್ಕೆ ಯಾವಾಗ ಏನು ಅಂತ, ಬಟ್ ತಗೊಳೋಣ 100%. ಇನ್ನೇನು ಮುಗೀತಲ್ಲ, ಇನ್ನು ಲಾಂಗ್ ಡ್ರೈವ್. ಇನ್ನು ನಮ್ಮ ಫ್ಯಾಮಿಲಿ, ಅಮರ್ ಫ್ಯಾಮಿಲಿ ಇನ್ನೆಲ್ಲ ಇನ್ನು ಇದಕ್ಕೆ ನಾವು ಸಂಜು ಬ್ರೋ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ದಿ ಬೆಸ್ಟ್ ರೇಟಿಗೆ ದಿ ಬೆಸ್ಟ್ ಆಫರ್ ಕೊಡಿಸ್ತವ್ರೆ. ಅಂಡ್ ಗೈಸ್, ನೀವು ಅಷ್ಟೇ ಮಹೇಂದ್ರದ್ ಯಾವುದೇ ಗಾಡಿ ಆಗ್ಲಿ ತಗೋಬೇಕಂದ್ರೆ ಸಂಜು ಬ್ರೋನ ಕಾಂಟ್ಯಾಕ್ಟ್ ಮಾಡಿ. ದಿ ಬೆಸ್ಟ್ ಪ್ರೈಸ್ಗೆ, ಮೀನ್ಸ್ ಬೆಸ್ಟ್ ಪ್ರೈಸ್ ಅನ್ನೋಕ್ಕಿಂತನೂ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ ಗೈಸ್. ಮನೆ ಹತ್ರ ಬರೋದಾಗ್ಲಿ, ರೆಸ್ಪಾಂಡ್ ಮಾಡೋದಾಗ್ಲಿ, ಇಲ್ಲಿ ಅವ್ರು ಇರಿಟೇಟ್ ಆಗಲ್ಲ. ಒಬ್ಬೊಬ್ರು ಏನೋ ಎಲ್ಲ ಕೇಳೋದಕ್ಕೆ ಇರಿಟೇಟ್ ಆಗೋದು ಇದೆಲ್ಲ ಮಾಡ್ತಾರೆ. ಹಂಗೇನು ಮಾಡಲ್ಲ ಪಾಪ, ತುಂಬಾ ಪೇಷನ್ಸ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಶೋರೂಮು ಅಷ್ಟೇ ಹೋಗ್ತಾ ನೀವು ಹೆಂಗೆ ಏನೇ ಒಬ್ಬೊಬ್ರು ಒಂದೊಂದು ಶೋರೂಮ್ ಅಲ್ಲಿ ಒಂಥರ ಅಕ್ಕೋಡಾಗಿ ನೋಡೋದೆಲ್ಲ ಮಾಡ್ತಾರೆ. ಬಟ್ ಸಂಜು ಬ್ರೋ ಡೆಫಿನೆಟ್ಲಿ ಮಾಡಲ್ಲ. ನೀವು ಹೆಂಗೆ ಹೋಗಿ ಏನೇ ಮಾಡಿ ತಗೊಳ್ಳೋ ಸೆಕೆಂಡ್ರಿ, ಬಟ್ ಸರ್ವಿಸ್ ಏನ್ ಕೊಡ್ಬೇಕು ಅದು ಸರ್ವಿಸ್ ಕೋಆರ್ಡಿನೇಟ್ ಅಲ್ಲ. ನಮ್ಮ ಶೋರೂಮ್ ಇಂದ ಯಾರೇ ಆಗಿರ್ಬೋದು, ಅವ್ರು
ಕಡೆಯಿಂದ ಶೋರೂಮಿಂದ ಏನು ಸರ್ವಿಸ್ ಕೊಡ್ಬೇಕು ನಾವು ಡೆಫಿನೆಟ್ಲಿ ನಾವು ಕೊಟ್ಟೇ ಕೊಡ್ತೀವಿ. ಬನ್ನಿ ಗೈಸ್, ನೀವು ಟ್ರೈ ಮಾಡಿ. ದಿ ಬೆಸ್ಟ್ ನಂಬರ್ ಹಾಕಿರ್ತೀನಿ. ನೀವು ಯಾವ ಮಹೇಂದ್ರ ಗಾಡಿ ಯಾರು ನೋಡಬೇಕಂದ್ರೆ, ಮನೆ ಟೆಸ್ಟ್ ಡ್ರೈವ್ ಏನೋ ಬೇಕಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ದಿ ಬೆಸ್ಟ್ ಮೀನ್ಸ್ ನನಗೆ ಸ್ಪೆಷಲ್. ನಾವು ಯಾರು ಹಂಗೆ ಹೇಳಲ್ಲ ಗೈಸ್, ಯಾಕಂದ್ರೆ ಮಕ್ಕಳ್ದಂಗೆ ಹೇಳ್ಬಿಡ್ತೀವಿ. ಬಟ್ ಇಷ್ಟು ಚೆನ್ನಾಗಿ ನೋಡ್ಬೇಕಾ ನೀವು ಟ್ರೈ ಮಾಡಿ. ಒಬ್ಬರು ದುಡ್ಡಿರುತ್ತೆ, ಕಾಸಿರುತ್ತೆ, ಚಿನ್ನ ಹೋಗಿ ಕೇಳೋದು ಹೆಂಗೋ ಮಾಡೋದು ಹೆಂಗೋ ಅಂತ ಭಾಳ ಭಯ ಇರುತ್ತೆ. ಬಟ್ ನೀವು ತಲೆನೇ ಕೆಡ್ಸ್ಕೊಂಬಿಡಿ, ಕಾಲ್ ಮಾಡಿ, ಯು ವಿಲ್ ಗೈಡ್ ಯು. ಡೆಫಿನೆಟ್ಲಿ ಬ್ರೋ. ನಿಮ್ಮ ನಂಬರ್ ಹೇಳ್ಬಿಡಿ ಬ್ರೋ. ಹಂಗೆ ಬ್ರೋ ನನ್ನ ನಂಬರ್ ಬಂದ್ಬಿಟ್ಟು 9035081304 ಬ್ರೋ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಬ್ರೋ. ಬನ್ನಿ, ಆಫ್ ರೋಡಿಂಗ್ ಬಂತಲ್ಲ ಇನ್ನೇನು. ಲಕ್ಷ್ಮೀಪುರ ಕ್ರಾಸ್ ಆಫ್ ರೋಡಿಂಗ್ ಆಗ್ಬಿಟ್ಟೈತೆ ಕಣ. ನೋಡಿ ತಾರ್ ರಾಕ್ಸ್ ಏನೋ ಆಫ್ ರೋಡಿಂಗ್ ಬೇಕಾಗಿ ಕರ್ಕೊಂಡ್ಬಿಡಿ. ಹೌದು ಬ್ರೋ, ಕಸ್ಟಮರ್ ಎಷ್ಟೋ ಜನ ಕೇಳ್ತಿರ್ತಾರೆ ಈ ತರ ರೋಡ್ ಆ ಥರ ಯಾವ್ದು ರೋಡ್ಗಳಿಲ್ವಾ ಅಂತ. ನೋಡಿ ಈ ತರ ರೋಡ್ಗಳಿಗೆ ತಂದ್ರೆ ಕಸ್ಟಮರ್ ಹೇಳ್ತೀನಿ. ಹೌದು, ಅಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಹೌದು, 100%. ನನ್ಗೊಬ್ರು ಕಸ್ಟಮರ್ ಮೊನ್ನೆ ಹಂಗೆ ಬಂದ್ರು, ಫ್ಲೇವರ್ ಮೇಲ್ಗಡೆ ಕರ್ಕೊಂಡೋಗಿ ಈ ತರ ಆಫ್ ರೋಡ್ ಯಾವ್ದು ಇಲ್ವಾ ಅಂತ ಕೇಳಿದ್ರು. ಯಾವ್ದು ಇತ್ತೇ ಇಲ್ಲ. ನೋಡಿ ಹೆಂಗಿದೆ ಎಲ್ಲ ಮಿಂಟ್ ಬಿ ಆಫ್ ರೋಡಿಂಗ್. ಹೌದು, ಈಗ ಒಂದು ಸ್ವಲ್ಪ ವಾಬ್ಲೇಷನ್ ಆಗ್ತಾರಲ್ಲ, ಬಾಟಲ್ಸ್ ಏನು ಗೊತ್ತೇ ಆಗ್ತಾರ ತಾನೇ. ನಾನು ಅದು ಹೇಳಕ್ ಬಂದೆ ಇವಾಗ. ಮಾಡಿರೋವಾಗ ಬ್ರೋ ಏನು ಆಗ್ತಲ್ಲ ಬ್ರೋ. ಇಟ್ಕೊಂಡಿರೋದ್ರೆ ಡಗ್ 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 ಅಂತ ಗೊತ್ತಾ. ಸಸ್ಪೆನ್ಷನ್ ಸ್ವಲ್ಪ ವೀಕ್ ಐತೆ ಬ್ರೋ ಅದರಲ್ಲಿ. ನೋಡಿ ಹೆಂಗ್ ಒಂಚೂರು ಏನು ಫೀಲೇ ಆಗ್ತಲ್ಲ ಕಣ. ರೋಡಲ್ಲಿ ಹೋದಂಗೆ ಐತಿ ನನಗೆ. ಗಾಡಿ ಸಕ್ಕತ್ತಾಗಿದೆ. ಹಾಫ್ ರೋಡಿಂಗ್ ಬಂದಿದ್ದೀವಿ ಅಲ್ವಾ? ಆಂಟಿ ಅದಕ್ಕೆ ಗಾಡಿ ಆಂಟಿ ಇದು. ಜಮೀನ್ ಗಿಮೀನ್ ಮಾಡಿದ್ರೆ ನೀವು ಜಮೀನ್ ಇದೆಯಲ್ಲ ಆಂಟಿ ನಿಮ್ದು ಊರಲ್ಲಿ ಎಲ್ಲ ಜಮೀನ್ ಒಳಗಡೆ ಹೋಗ್ಬೋದು ಈ ಗಾಡಿಗೆ. ಟ್ರ್ಯಾಕ್ಟ್ರೇ ಬೇಡ. ನೋಡಿ ಡಗ 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 ಅನ್ಬಿಡೋದು. ಡಗ ಪ್ಲಸ್ ಏನಾರು ಅಮ್ಮಗಳು ಜಾಸ್ತಿ ಇತ್ತು ಬಂಪರ್ ಟಚ್ ಆಗ್ಬಿಡೋದು. ನಂದು ವರ್ಣ ಸಿಗಾಕಡೆ ಬಿಡೋದು. ಮೇನ್ ಏನಂದ್ರೆ ಅಲ್ಲಿ ಎಷ್ಟು ಸಗದ ಕಾಣ್ತಿದೆ ಗೊತ್ತಾ, ನೀಟಾಗಿ ಇದನ್ನ ಆಂಟಿ ಹೇಳ್ತಾ ಇಲ್ಲ ಅಂಕಲ್ ಕರ್ಕೊಂಬಿಡ. ಅಂಕಲ್ ನನ್ನ ನಿನ್ನೆ ನಿಮ್ಮೆಂಡ್ ಮಾಡ್ಬಿಡ್ತಾರೆ. ಅವರೇ ಫೋನ್ ಮಾಡ್ತಿದ್ದಾರೆ. ಅಂಕಲ್ ಮಾಡಿದೆ ನಿನ್ನೆ ಆಯ್ತು ನಂದು, ಇವತ್ತಿಲ್ಲ. ಸಿಂಗಲ್ ಡಿಜಿಟ್ 1 ಲೀಟರ್ ಹಾಕಿದ್ರೆ ಇಲ್ಲಿಂದ 2 ಸಾರಿ ಮಿಸ್ಟೇಕ್ ಆಗಿರ್ಬೇಕು. ಒಂದು 7-8 ಕಿಲೋಮೀಟರ್ ಹೋಗಿದ್ವಿ, ಎಲ್ಲೂ ಏನು ಫೀಲ್ ಆಗಲಿಲ್ಲ. ಎಷ್ಟು ಟಚ್ ಆಗುತ್ತೆ ಅನ್ಕೊಂಡಾಗ ಒಂಚೂರು ಟಚ್ ಆಗಲಿಲ್ಲ. ಹೈಟ್ ಇದೆಯಲ್ಲ ಗಾಡಿ, ಸಕ್ಕತ್ತಾಗಿದೆ. ನಂಗಂತೂ ಸ್ಪೆಷಲಿ ನನಗೆ ಭಾಳ ಇಷ್ಟ ಆಯಿತು. ತಾರ್ ಇಷ್ಟಪಟ್ಟು ತಾರು ಟ್ರೈ ಮಾಡೋಣ. ನಂಗೆ ತಾರ್ ರಾಕ್ಸ್ ಫ್ಯಾಮಿಲಿಗಾಗಲಿ ಇವಾಗ ಆಂಟಿ ಆರಾಮಾಗಿ ಹತ್ತಿ ಇಳ್ದೆಲ್ಲ ನೋಡೋದ್ಮೇಲೆ ಅನಿಸ್ತು ತಾರ್ ರಾಕ್ಸ್ ದಿ ಬೆಸ್ಟ್ ಅಂತ. ನೋಡೋಣ ಬನ್ನಿ, ಏನಂತೀರ ಬ್ರೋ? ಟ್ರೈ ಮಾಡೋಣ. ಫ್ಯಾಮಿಲಿಗೆ ಇದಕ್ಕೆ ಆಫ್ ರೋಡಿಂಗ್ ಎರಡಕ್ಕೂ ಬೇಕು ಅಂದ್ರೆ ತಾರು ಬೆಸ್ಟ್. ಹೌದು, ಟ್ರೈ ತಾರು ಬರಲಿ. ನಮ್ಮ ಫ್ಯಾಮಿಲಿ ಒಂದ್ಸಲ ನೋಡಿ ಕೇಳಿ ಹೆಂಗೆ ಏನಂತ ನೋಡ್ಬಿಟ್ಟು ವಿಲ್ ಪ್ಲಾನ್ ಇಟ್. ಡಿಸ್ಟೆನ್ಸ್ ನೀಟಾಗಿ ಕಾಣುತ್ತಲ್ವಾ ಇಲ್ಲಿ? ಹೌದು ಬ್ರೋ, ನಮಗೆ ಬೇರೆ ಕಾರಣಲ್ಲ, ಸ್ವಲ್ಪ ನಮ್ದು ಇದ್ದೇ ಅಂತಲ್ಲ ಬ್ರೋ. ನಮ್ಮ ಅಮ್ಮರು ನೆಕ್ಸ್ಟ್ ಲೆವೆಲ್ ಖುಷಿ ಅಂತ ಚೆನ್ನಾಗಿದೆ ಚಿನ್ನ. ಸಕ್ಕತ್ತಾಗಿದೆ. ಮನೆಗೆ ಅಮ್ಮರು ಖುಷಿ ಪಟ್ಟಿದ್ದು ಇನ್ನೇನು ಬೇಕಾಯ್ತು. ನಮ್ಮ ಹುಡುಗ ಖುಷಿ ಪಟ್ಟಾದ್ಮೇಲೆ ಇನ್ನೇನು ಬೇಕು ಹೇಳಿ. ಏನು ಕಾಸು ಅಡ್ಜಸ್ಟ್ಮೆಂಟ್ ಆದರೆ ನಮ್ಮ ಆಂಟಿ ಇದ್ದಾರೆ ಕೊಡೋಕ್ಕೆ, ಕೊಡ್ತಾರೆ. ತಗೊಳ್ಳೋಣ ಬನ್ನಿ. ಮನೆ ಹತ್ತತ್ರ ಇದು ಗಣಿ ಗೈಸ್ ಕಾಫಿ ಕೊಡ್ತಾರೆ. ಆಂಟಿ ಕಾಫಿ ಕೊಟ್ಕೊಂಡು ಚಿಕ್ಕ ನಮ್ಮನೆ ತನಕ ಇನ್ನೊಂದ್ಸಲ ನಾವು ಗಾಡಿ ಓಡಿಸಿ ಬ್ರೋನ ಸೆಂಡ್ ಆಫ್ ಮಾಡ್ಬಿಡೋಣ. ಆದಷ್ಟು ಬೇಗ ಮೀಟ್ ಮಾಡೋಣ. ಹಿಂಗೆ ಎಳೆಯನ ಹೋಗಿ ಒಂದೇ ಸಲ ಶಾಲೆಲ್ಲ. ಬಟ್ ಗೈಸ್ ಲೇಟ್ ಆಗ್ಬೋದು, ಆಗ್ದೇನೆ ಇರ್ಬೋದು, ಅದು ಗೊತ್ತಿಲ್ಲ. ನೋಡ ಆದಷ್ಟು ಬೇಗ ದೇವ್ರದಿಂದ ಆಗ್ಬಿಡೋಣ. ಗೈಸ್ ಬನ್ನಿ ಗೈಸ್ ನೋಡಿ ಮೇಲೆ ಹೆಂಗೆ ಕಾಣಿಸಿದೆ ಕಾರ್. ಬಟ್ ಅವರ ಮನೆ ಒಳಗಡೆ ಹೋಗಿ ಕಾಫಿ ಕುಡ್ಕೊಂಡು ಹೋಗೋಣ. ಬ್ರೋ ನಿಮ್ಗೆ ತಾರ್ ರಾಕ್ಸ್ ಹೆಂಗಿತ್ತು? ಏನು ತಗೊಂಬಿಡೋಣ ಪಕ್ಕನಾ? ಆಂಟಿ ಅಂದಿದ್ದಾರೆ ಅಂದರೆ ಗಾಯ್ಸ್ ಪಕ್ಕ ಬನ್ನಿ ಗೈಸ್. ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ರೇಟ್ ಎಲ್ಲ ಫೈನಲೈಸ್ ಮಾಡಿ. ಆಂಟಿ ಹೇಳ್ದಂಗೆ ಕಮ್ಮಿ ಡೌನ್ ಪೇಮೆಂಟ್ ಕಟ್ಟಷ್ಟೇ ಟೆನ್ಷನ್ ಕಮ್ಮಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಇನ್ನೂ ಸ್ವಲ್ಪ ದುಡ್ಡು ಹೆಂಗಾರು ಅಡ್ಜಸ್ಟ್ ಮಾಡಿ ಏನೋ ಒಂದು ಮಾಡಿ ಮಾಡೋಣ. ಒಟ್ಟಲ್ಲಿ ಯಾವಾಗ ಏನು ಅಂತ ಹೇಳಲ್ಲ, 100% ತೊಗೊಂಡಾಗ ನಿಮ್ಗೆ 100% ಹೇಳ್ತೀವಿ. ನಾನು ಗಾಯ್ಸ್ ನಮ್ಮ ಅಪ್ಪಾಜಿ ಕಾರ್ ತೊಳಿತಿದ್ದಾರೆ. ಬಾಪ ಆಲ್ ದ ಬೆಸ್ಟ್. ಅದ ಗಾಡಿ ಬರ್ತದೆ ಬಾ ಓಡ್ಸ್ ಬಾ ಬಾಪಾ. ಜೀವನದಲ್ಲಿ ಏನೂ ಇಲ್ಲ ಬಾ. ಮಗನ್ ಗೊತ್ತಿರೋದು ಅಪ್ಪಂಗೆ ಗೊತ್ತಿರೋಲ್ಲಪ್ಪ. ಅಷ್ಟೇ.
ಸಿಸ್ಟಮ್ ಚೆನ್ನಾಗಿದೆ ಹ್ಯಾಂಡ್ ಬ್ರೇಕ್ ಕೆಲಸ ಆಗೈತೆ. ಪಾರ್ಕಿಂಗ್ ಅಲ್ಲಿ ಪಡಕ್ಕೆ ಹಿಡಿತಾವಲ್ಲ ಯಾವನವನು. ಬ್ರೇಕ್ ಅಷ್ಟೇ ಹ್ಯಾಂಡ್ ಬ್ರೇಕ್ ಅಷ್ಟೇ. ರೆಡಿ ನೋಡು ಮಣ್ಸ್ಬಿಡು ಬಸ್ ಮಾರ್ಬಿಟ್ಟ ತಗೊಂಡೋಣ. ಹಳೇದಿಲ್ಲ ಅದು ಬೇಡ, ಅದು 28-29 ಕೊಟ್ಟು ಮೈಲೇಜು. ಅರೆ ಗೈಸ್ ನಮ್ಮ ಅಪ್ಪ ನೋಡ ಟ್ರೈ ಮಾಡ್ತಿದ್ದಾರೆ. ವಿಲ್ ಪ್ಲಾನ್ ಬ್ರೇಕ್ ಶಾರ್ಪ್ ಆಗೈತಪ್ಪ ಅವು. ಶಾರ್ಪ್ ಇದೆ. ರೆಡಿ ಹಂಗೆ ಆ ದೇವಸ್ಥಾನ ತಿರ್ಸ್ಕೊಂಬರೋದು ಸ್ಟ್ರೈಟ್ ಹೊಡಿ. ಅಪ್ಪ ಕರೆಕ್ಟಾಗಿ ಹೇಳಪ್ಪ. ಮಸ್ತ್ ಗಾಡಿ. ಮಹೇಂದ್ರ ಎಲ್ಲ ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇರ್ತವೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಎಲ್ಲ ಗಾಡಿ ಒಳ್ಳೇದಿದೆ, ಅಂಥವಕ್ಕೆಲ್ಲ ಒಳ್ಳೆ ಗಾಡಿ. ಏನು ಮಾಡ್ತೀರಾ ಗಾಡಿಗಳಿವೆಲ್ಲ ಬಸ್ ಓಡಿಸೋನಿ ಹೇಳ್ತಾರೆ. ಸ್ಟೇರಿಂಗ್ ತಿರ್ಸೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಸೀರಿಯಸ್ ಆಗಿ. ಅಪ್ಪ ಬೈದ ಎಷ್ಟು ಖುಷಿ ಪಡ್ತಾರ ನೋಡು. ಜೀವನದಲ್ಲಿ ಯಾರು ಖುಷಿ ಪಡ್ತಾರೆ ಹೇಳೋ ಗೊತ್ತಿಲ್ಲ. ಬ್ರೋ ದೇವಿ ಖುಷಿ ಪಡ್ತಾವ್ರ. ಸೀರಿಯಸ್ ಆಗಿ ನೋಡ ಅಪ್ಪನ ಡೈಲಾಗ್ ಕೇಳಿದೀರಾ ನೀವು? ನೋಡಿದೀನಿ ಬ್ರೋ. ಅದು ನಮ್ಮ ಅಪ್ಪ ಡೈಲಾಗ್ ಕೇಳ್ತೀರಾ? ಹೇಳಿ ಬ್ರೋ. ಅಪ್ಪ ಹೇಳಪ್ಪ ಒಂದು ಮಾತು ಹೇಳಿ ಸರ್. ಈ ಡೈಲಾಗ್. ಅದೇನ್ ಮಾತು, ಅದು ಬೈಬೇಡಿ ಇದೆಲ್ಲ. ನಮ್ಮ ಅಪ್ಪ ಡೈಲಾಗ್ ಇದೆ ಗೈಸ್. ಆ ಡೈಲಾಗ್ ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೀನಿ. ಅದು ಇಲ್ಲೆಲ್ಲ ಹೇಳ್ಬೇಡದು ಅದನ್ನ. ಸಾಯಂಕಾಲ ಈ ವ್ಲಾಗ್ ಎಂಡ್ ಆಗಷ್ಟ ಒಂದು ಹೆಸರು ಹೇಳ್ತಾರೆ, ಅದ್ರ ಪಕ್ಕ ಝೂಮ್ ಮಾಡಿ ತೋರಿಸ್ಕೊಡ್ತೀನಿ. ಓಲೋ ಮಜಾ ಬರುತ್ತಲ್ಲ ಹಂಗಲ್ಲಿ ಬ್ರೋ ಸೀರಿಯಸ್ ಇತ್ತು. ಹೌದು ಸರ್. ಅದು ನಿಮ್ ಸ್ಟೇರಿಂಗ್ ಅಲ್ಲೇ ನಾವು ಅವಾಗ್ಲೇ ಕೇಳೋದು ಅನ್ಕೊಂಡೆ. ಸುಮ್ಮನೆ ಅಂದ್ಬಿಟ್ಟು ಸುಮ್ಮನೆ ಅದೇ ಸ್ಟೇರಿಂಗ್ ತಿರ್ಸೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಹಂಗಂತೀರಾ ಬ್ರೋ? ಲಾರಿ ಓಡಿಸೋರ್ತಾರ ಎಲ್ಲ ಓಡಿಸಿರೋದ್ರಿಂದ ಹೇಳೋದಲ್ಲ ಟ್ರಾವೆಲ್ ಅಂತ. ಅದು ಓಡಿಸಲ್ಲ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಮರೆ ತೆಗಿಯಕ್ಕೆ ಬಂದ್ಬಿಟ್ಟಲ್ಲಪ್ಪ. ಮರೆ ತೆಗಿಯಕ್ಕೆ ಕಾರ್ ಕೊಟ್ರೆ ನಿಂಗೆ ಬಸ್ ಓಡಿಸೋತ ತಿರ್ಗಿಸಿದ್ರೆ ಸ್ಟೇರಿಂಗ್ ಔಟ್ ಆಗಿದ್ದೀನಿ ಬ್ರೋ. ಇಲ್ಲಪ್ಪ ಇಳ್ಬಿಟ್ಟು ಹೋಗ್ಬಿಡಪ್ಪ ನಡ್ಕೊಂಡೆ ತೆಗಿ. ಓಲೋ ಫೀಲಿಂಗೇ ಬೇರೆ, ಇದೇ ಫೀಲಿಂಗ್ ಬೇರೆ. ಮನೆ ಹತ್ರ ಬಂದ್ವಿ, ಒಂದು ಸೆಂಡ್ ಆಫ್ ಕೊಟ್ಬಿಡೋಣ. ಒಂದೇ ಇರ್ತಾರೆ ಬಾಯ್ಸ್. ಗೈಸ್ ಫೈನಲ್ ಎಲ್ಲ ಓಟ್ಸ್ ಬಂದಾಯಿತು. ಭಾಳ ಖುಷಿಯಾಗಿ ನಮ್ಮ ಡ್ಯಾಡಿನೂ ಅಷ್ಟೇ. ಇವಾಗ ಗಾಡಿ ಸೆಂಡ್ ಆಫ್ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ತೊಗೊಳತ್ರ ಮಾಡೋಣ. ಬ್ರೋ ಸಂಜಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಹಾಂ ನಮಗೆ ಸಪೋರ್ಟ್ ಸಖತ್ತಾಗಿ ಮಾಡ್ತಿದ್ದೀರಾ. 100% ತೊಗೊಳೋಣ. ನಿಮ್ಮ ನಂಬರು ಸಹ ಹಾಕಿರ್ತೀನಿ. ಇನ್ ಕೇಸ್ ಏನೇ ನಿಮ್ಗೆ ಕಾಲ್ ಮಾಡೋಣ. ಓಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಆದಷ್ಟು ಬೇಗ ತಾರು ಮ್ಯಾನ್ಯುವಲ್ ಡನ್ ಬ್ರೋ ಡನ್. ಇಲ್ಲಿ ಇನ್ನೊಬ್ರು ಬರೋದು, ಅವ್ರಿಗೂ ಒಂದ್ಸಲ ಸೆಂಡ್ ಆಫ್ ಕೊಟ್ಬಿಟ್ಟು ಈಗ ಬ್ರೋ ಸಿಗೋಣ. ನಾಚ್ಕೊಳ್ತೀನಿ ಬ್ರೋ. ಓಕೆ ಬ್ರೋ ಸಿಗೋಣ. ಬಾಯ್. ಥ್ಯಾಂಕ್ ಯು ಬ್ರೋ. ಸಿಗೋಣ ಬಾಯ್. ಕಾಲ್ ಮಾಡ್ತೀನಿ ಬ್ರೋ. ಪಕ್ಕ ಬ್ರೋ ಪಕ್ಕ. ಆ್ಯಂಡ್ ಗೈಸ್ ನೋಡೋಣ, ತಾರ್ ರಾಕ್ಸ್ ಮನೆ ಹತ್ರ ಬಂದಿದ್ದು. ಟೆಸ್ಟ್ ಡ್ರೈವ್ಗೆ ಹೋಗಿದ್ವಿ. ನಾನು ಡ್ಯಾಡಿ ಎಲ್ಲ ಖುಷಿ ಪಟ್ವಿ. ನಮ್ಮ ಮಮ್ಮಿ ಮತ್ತು ನಿಶಾನು ಇದ್ರು ಬಂದು ಅವ್ರು ತೋರಿಸ್ಬೇಡ ಅಂತ ಹೇಳಿದ್ರು. ಸ್ವಲ್ಪ ರೆಡಿಯಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ತೋರಿಸ್ಲಿಲ್ಲ. ಅವರು ಖುಷಿ ಆದರು. ಗೈಸ್ ಏನು ಗೊತ್ತಾ, ನನ್ನ ಮೈಂಡಲ್ಲಿರೋದು ಏನು ಅಂತ ಹೇಳಿದ್ರೆ, ನಾನು ತೊಗೊತೀನಿ ಅಂತ ಏನು ಹೇಳಲ್ಲ. ಟೆಸ್ಟ್ ಡ್ರೈವ್ ಮಾಡೋಣ, ನೋಡೋಣ. ಇನ್ ಕೇಸ್ ಯಾವ್ದು ಏನಾಗುತ್ತೋ ಫಸ್ಟ್ ಟ್ರೈ ಮಾಡೋಣ. ತಾರ್ ರಾಕ್ಸೋ ತಾರೋ ಎರಡು ಕನ್ಫ್ಯೂಷನಲ್ಲಿದೆ. ವಿಲ್ ಪ್ಲ್ಯಾನ್ ಆ್ಯಂಡ್ ವಿಲ್ ಸಾರ್ಟ್ ಔಟ್. ತಾರು ಬರುತ್ತೆ ಟೆಸ್ಟ್ ಡ್ರೈವ್ಗೆ, ಅದು ತೋರಿಸ್ತೀನಿ, ಅದು ಮಾಡ್ತೀನಿ. ಆ್ಯಂಡ್ ಒಂಥರ ಖುಷಿ ಆಗ್ತಿದೆ ಗೈಸ್. ಮನೆ ಹತ್ರ ಬಂದು ಎಲ್ಲ ಓಡಿಸಿದ್ವಲ್ಲ, ನನಗೆ ಭಾಳ ಖುಷಿ ಆಯಿತು. ವಿಲ್ ಪ್ಲ್ಯಾನ್ ಆದಷ್ಟು ಬೇಗ. ನಿಮ್ಮ ಆಶೀರ್ವಾದ ಇದ್ದರೆ 100% ತೊಗೊಳ್ಳೋಣ. ಸ್ವಲ್ಪ ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಇಶ್ಯೂಸ್ ನಡೀತು, ಅದಕ್ಕೋಸ್ಕರನೇ ಸ್ವಲ್ಪ ಇದು ಮಾಡ್ತಿದ್ದೀನಿ. ಆ್ಯಂಡ್ ನಾನು ವರ್ಣ ಕಾರ್ ತೊಗೊಂಡು, ನಿಮ್ಗೆ ಗೊತ್ತಲ್ಲ, ವರ್ಣ ತೊಗೊಂಡು 1 ವರ್ಷನೂ ಆಗಿಲ್ಲ, 9 ತಿಂಗಳು 8 ತಿಂಗಳೇನೋ ಆಗಿರಬೇಕು. ಸೊ ಮನೇಲಿ ಹೇಳ್ತಾ ಕಾಯಿ ಸಮಾಧಾನವಾಗಿರೋ, ಒಟ್ಟೊಟ್ಟಿಗೆ ತೊಗೊಂಡ್ರೆ ಇದು ಆಗುತ್ತೆ ಅಂತ. ಫಸ್ಟ್ ಟೈಮ್ ಬೇರೆ ಸರಿ ಇಲ್ಲ. ಸೊ ಡೆಫಿನೆಟ್ಲಿ 1000% ತೊಗೊತೀನಿ. 100% ತೊಗೊಳೋಕ್ಕೋಸ್ಕರ ಟೆಸ್ಟ್ ಡ್ರೈವ್ ಮಾಡ್ತಿರೋದು. ಬಟ್ ಆದಷ್ಟು ಬೇಗ ತೊಗೊಳೋಣ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟು ಸಾಯಂಕಾಲ ದೀಪಾವಳಿ ಪಟಾಕಿ ಹೊಡಿತೀವಿ. ಆ್ಯಂಡ್ ಸೆಲೆಬ್ರೇಷನ್ ಮಾಡೋದು, ಗಾಡಿ ತೊಳೆದೆಲ್ಲ ಇನ್ನೊಂದು ವ್ಲಾಗ್ ಮಾಡಿ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿಯ ನಿತೀಶ್ ಗೌಡ ವ್ಲಾಗ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲವ್ ಯು ಆಲ್ ಆ್ಯಂಡ್ ಬಾಯ್.